ಅವ್ರ ವಿಚಾರದಲ್ಲಿ ಹೆಲ್ತು ಓನ್ಲಿ ಪ್ರಾಬ್ಲಮ್ ಇಸ್ ಅವ್ರು ನಿದ್ದೆ ಸರಿ ಮಾಡಲ್ಲ. ನಿದ್ದೆ ಟೈಮಿಗೆ ಮಾಡಿ ಅದು ಅವ್ರಿಗೆ ಆಗಲ್ಲ. ಯಾಕಂದರೆ ತಲೇಲಿ ಒಂದು ಐಡಿಯಾಸ್ ಈ ಥರ ಓಡ್ತಾ ಇರುತ್ತಲ್ಲ, ಅದನ್ನೆಲ್ಲ ಹಿ ಹ್ಯಾಸ್ ಟು ಯೂಸ್ ಇಟ್ ಅಪ್. ಅದನ್ನು ಏನು ಮಾಡಬೇಕು 24 hours ಈಸ್ ಥಿಂಕಿಂಗ್. ಸೊ ಅವ್ರಿಗೆ ಸ್ವಲ್ಪ ಕಾಮಾಗಿರೋಕ್ಕೆ ನಾವು ಸಪೋಸಿಂಗ್ ಬೀಚಿಗೆ ಕರ್ಕೊಂಡು ಹೋಗೋಣ, ಇಲ್ಲ ಒಂದು ಆಯುರ್ವೇದ ರಿಸಾರ್ಟಿಗೆ ಕರ್ಕೊಂಡು ಹೋಗೋಣ, ಖಂಡಿತವಾಗ್ಲೂ ಬರಲ್ಲ. ಯಾಕಂದರೆ ಅರ್ಧ ಗಂಟೆನೂ ಸುಮ್ಮನಿರಲ್ಲ. ಮೊನ್ನೆ ಒಂದು ಬೆಟ್ಟು ಸುಮ್ಮನೆ ಹಾಕಿದೆ ನಾನು. ನಿನ್ನ ದೀಪ ಒಂದು 10 ನಿಮಿಷ ಸುಮ್ಮನಿರು, ಮಾತಾಡಲೇಬೇಡ, ನಾನೊಂದು 10,000 ಕೊಡ್ತೀನಿ, ಓಕೆನಾ ಅಂತಂದೆ. ಅದಕ್ಕೆ ಆ 10,000 ಯಾವನಿಗೆ ಬೇಕು, ನೀನು ಇಟ್ಕೊಂಡು ನಾನು 1 ನಿಮಿಷನೂ ನನಗೆ ಹೇಳ್ಕೊ, ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. 10,000ಕ್ಕೆ 10 ನಿಮಿಷನ ಚಾನ್ಸೇ ಇಲ್ಲ ಅಂತ. ಸೊ ಆ ಥರ ಅವರು. ಸುದೀಪ್ ಸರು ಅಷ್ಟೊಂದು ಎಫರ್ಟ್ ಹಾಕಿ ಕೆಲಸನೂ ಸಹ ಮಾಡ್ತಾರೆ. ನೀವು ಹೇಳ್ತಾ ಇದ್ದೀರ ನಿದ್ದೆ ಮಾಡಲ್ಲ ಸರಿಯಾಗಿ. ಆ್ಯಂಡ್ ಇನ್ನೊಂದು ನಿಮ್ಮ ಅತ್ತೆಯವ್ರ ಬಗ್ಗೆ ಹೇಳಿದಾಗ ಎಮೋಷ್ನಲ್ ಸಹ ತುಂಬ ಆಗ್ತಾರೆ. ಸೊ ಅದೆಲ್ಲ ನೀವು ಹೇಗೆ ಅವರಿಗೆ ಹೇಗೆ ಶಕ್ತಿಯಾಗಿ ನಿಂತಿದ್ದೀರಮ್ಮ? ಅದನ್ನು ಅವರೇ ಹೇಳಬೇಕು, ನಂಗೆ ಗೊತ್ತಿಲ್ಲ. ನಾನು ಇದ್ದೀನಿ ಅಷ್ಟೇ. ನನ್ನ ಕೈಯಲ್ಲಿ ನನಗಾದಷ್ಟು ಏನು ಮಾಡೋಕ್ಕಾಗತ್ತೆ ನಾನು ಅದನ್ನು ಮಾಡ್ತೇನೆ ಅಷ್ಟೇ. ಎಲ್ಲರಿಗೂ ಒಂದು ಆ ಕಡೆಗೂ ಈ ಕಡೆಗೂ ಒಂದು ಹೆಲ್ಪ್, ಒಂದು ಸಪೋರ್ಟ್ ಆಗಿ ತಾನೇ ಒಂದು ಫ್ಯಾಮಿಲಿ ಆಗೋದು. ಸೊ ಎಲ್ಲರೂ ಅದೇ ರೀತಿ ಇದ್ದಾರೆ ಮನೇಲಿ, ಹಾಗಾಗಿ ನಾವು ಹಂಗಿದ್ದೀವಿ ಅಷ್ಟೇ.